ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಇರಾನ್ನ ನೆಲಕ್ಕೆ ನುಗ್ಗಿ ತನ್ನ ಪೈಲಟ್ ಅನ್ನು ಕಾಪಾಡಿಕೊಂಡಿದೆ. ಅದು ವಾರ್ ಟೈಮ್ ರೆಸ್ಕ್ಯೂಗಳ ಪೈಕಿ ಅತಿ ದೊಡ್ಡ ಅತ್ಯಂತ ಸಾಹಸಮಯ ರೆಸ್ಕ್ಯೂ ಆಪರೇಷನ್ ಅನ್ನಿಸ್ಕೊಳ್ತಾ ಇದೆ. ಇದಕ್ಕಾಗಿ ಇಸ್ರೇಲ್ ಅಮೆರಿಕದ ಅಧ್ಯಕ್ಷರಿಗೆ ಅಭಿನಂದನೆಯನ್ನ ಹೇಳಿದೆ. ಜಗತ್ತಿನ ನಾನಾ ದೇಶಗಳ ಸೇನಾಪಡೆಗಳು ಅಮೆರಿಕದ ಯೋಧರ ಈ ಸಾಹಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಇರಾನ್ನಲ್ಲಿ ಅಮೆರಿಕ ಕಳ್ಕೊಂಡ ಟ್ರಾನ್ಸ್ಪೋರ್ಟ್ ವಿಮಾನಗಳ ವಿಷಯ. ಅಲ್ಲಿ ಪೈಲಟ್ ಅನ್ನು ರೆಸ್ಕ್ಯೂ ಮಾಡಬೇಕಿದ್ರೆ ಇಸ್ಫಹಾನ್ಗೆ ಅಮೆರಿಕ ತನ್ನ C-130Jನ ಯಾಕೆ ಕಳುಹಿಸ್ಕೊಡ್ತು? ಆ ಹೆವಿ ಲಿಫ್ಟರ್ ವಿಮಾನ ಪೈಲಟ್ ಅಲ್ಲದೆ ಬೇರಿನ್ನೇನಾದರೂ ಲಿಫ್ಟ್ ಮಾಡೋದಕ್ಕೆ ಅಲ್ಲಿಗೆ ಹೋಗಿತ್ತಾ? ಅಮೆರಿಕದ ಅಸಲಿ ಕಾರ್ಯಾಚರಣೆ ಅಲ್ಲಿ ಏನಾಗಿತ್ತು? ಅದರಲ್ಲಿ ಅವರಿಗೆ ಯಶಸ್ಸು ಸಿಗ್ತಾ? ಪೈಲಟ್ ರೆಸ್ಕ್ಯೂ ಅಂತ ಹೇಳ್ತಲೇ ಅಮೆರಿಕ ಅಲ್ಲಿ ಬೇರಿನ್ನೇನೋ ಮಾಡೋದಕ್ಕೆ ಹೋಗ್ಬಿಡ್ತಾ? ಇನ್ನು ಅಲ್ಲಿ ಆ ಕಾರ್ಯಾಚರಣೆಯಲ್ಲಿ ಇಸ್ರೇಲಿನ ಪಡೆಗಳು ಕೂಡ ಭಾಗಿಯಾದವಾ? ಹಾಗಾದರೆ ಇಸ್ರೇಲಿನ ಆ ವಿಶೇಷ ಪಡೆ ಯಾವುದು? ಇನ್ನು ಅಲ್ಲಿ ಇರಾನಿನ ಸೇನಾಪಡೆಗಳನ್ನು ಡೈವರ್ಟ್ ಮಾಡೋದಕ್ಕೆ ಅಮೆರಿಕದ CIA ಏನೆಲ್ಲ ಮಾಡಿತ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಮೊನ್ನೆ 48 ಗಂಟೆಗಳ ಕಾಲ ನಡೆದ ಸ್ಪೆಷಲ್ ಆಪರೇಷನ್ ಜಗತ್ತಿನ ಕಣ್ಣಿಗೆ ಅಚ್ಚರಿಯಾಗಿ ಕಾಣ್ತಾ ಇದೆ. ಯುದ್ಧದ ಸಮಯದಲ್ಲಿ ಶತ್ರುಗಳ ಜಾಗಕ್ಕೆ ನುಗ್ಗಿ ಒಬ್ಬ ಪೈಲಟ್ ಅನ್ನ ಸೇಫ್ ಆಗಿ ಕರ್ಕೊಂಡು ಬರೋದು ಅಂದ್ರೆ ಅದು ಸುಲಭದ ಮಾತಂತೂ ಅಲ್ಲ. ಆದರೆ ಆ ಕೆಲಸವನ್ನು ಅಮೆರಿಕ ಸಾಧಿಸುವಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಇಸ್ರೇಲ್. ಶತ್ರು ನೆಲದಲ್ಲಿ ಅಮೆರಿಕ ನಡೆಸಿದ ಕಾರ್ಯಾಚರಣೆ ಹೇಗಿತ್ತು, ಅಲ್ಲಿ ತಮ್ಮ ಪೈಲಟ್ ಅನ್ನ ಹೇಗೆ ಅವರು ಸುರಕ್ಷಿತವಾಗಿ ಕರ್ಕೊಂಡು ಬಂದರು ಅನ್ನೋ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ನೀವು ಆ ವಿಡಿಯೋನ ಕೂಡ ನೋಡಬಹುದು. ಇನ್ನು ಈ ಕಾರ್ಯಾಚರಣೆ ಅಮೆರಿಕ ಒಂದೇ ಏನು ಮಾಡಲಿಲ್ಲ, ಅಲ್ಲಿ ಇಸ್ರೇಲಿ ಪಡೆಗಳು ಕೂಡ ಇದ್ವು. ಇಸ್ರೇಲಿನ ಆ ವಿಶೇಷ ಪಡೆಗಳ ಬಗ್ಗೆ ನಿಮಗೆ ಹೇಳೋ ಮೊದಲು ಈಗ ಅಲ್ಲಿ ಹೊಸ ಥಿಯರಿಯೊಂದು ಹುಟ್ಟುತ್ತಾ ಇದೆ. ಆ ಇಡೀ ಕಾರ್ಯಾಚರಣೆಯಲ್ಲಿ ಬರೀ ಪೈಲಟನ್ನು ಕಾಪಾಡೋದು ಮಾತ್ರ ಉದ್ದೇಶ ಆಗಿರಲಿಲ್ಲ, ಅಲ್ಲಿ ಬೇರೇನೋ ಉದ್ದೇಶ ಇತ್ತು. ಹಾಗೆ CIA ಕೂಡ ಆ ಕಾರ್ಯಾಚರಣೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಬೇರೆಯದ್ದೇ ಕಾರ್ಯಾಚರಣೆಯ ಅನುಮಾನಗಳು ಯಾಕೆ ಬರ್ತಾ ಇವೆ? CIA ಇರಾನ್ನಲ್ಲಿ ಏನು ಮಾಡ್ತು ಅನ್ನೋದನ್ನು ಮೊದಲು ನಿಮಗೆ ಹೇಳ್ಬಿಡ್ತೀನಿ. ಅಲ್ಲವತ್ತು F-15 ಪತನಗೊಳ್ತು. ಅದರಲ್ಲಿದ್ದ 2 ಪೈಲಟ್ಗಳು ಎಜೆಕ್ಟ್ ಆದರು. ಮೊದಲ ದಿನವೇ ಒಬ್ಬ ಪೈಲಟನ್ನು ಕಾಪಾಡಲಾಯಿತು. ಆದರೆ 2ನೇ ಪೈಲಟ್ ಸ್ವಲ್ಪ ಒಳಗೆ ಬಿದ್ದಿದ್ದ. ಆತ ಎಲ್ಲಿದ್ದಾನೆ ಅನ್ನೋದನ್ನು ಅವನ ಬಳಿ ಇದ್ದ ಲೊಕೇಟರ್ ಬೇಕೆಂದು ತೋರಿಸ್ತಾ ಇತ್ತು. ಅಲ್ಲಿ ಅವನಿರೋ ಜಾಗದ ಸಿಗ್ನಲ್ ಸಿಗ್ತಲೇ ಇದ್ವು. ಹೀಗಾಗಿ ಅಮೆರಿಕದ ವಿಶೇಷ ಪಡೆಗಳು ಅವನ ಹುಡುಕಾಟಕ್ಕೆ ಮುಂದಾದವು. ಅಲ್ಲಿ ಇರಾನ್ ಏರ್ ಡಿಫೆನ್ಸನ್ನು ಕಳ್ಕೊಂಡಿದೆ ಅಂತ ಹೇಳಿದ ನಂತರ ಕೂಡ ಅವರು ಅಮೆರಿಕದ ವಿಮಾನಗಳನ್ನು ಹೊಡಿತಾ ಇದ್ರು. ಹೀಗಾಗಿ ಅವ್ರ ಹತ್ರ ಡಿಫೆನ್ಸೇ ಇಲ್ಲ ಅಂತ ನಂಬೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇರಾನ್ನ ಹತ್ರ ಏನಿದೆ ಅನ್ನೋದು ಗೊತ್ತಾಗದೆ ಬ್ಲೈಂಡ್ ಆಗಿ ಇರಾನ್ನ ನೆಲದೊಳಕ್ಕೆ ನುಗ್ಗಿ ಪೈಲಟ್ಗಳನ್ನು ಹುಡುಕೋದು ಕೂಡ ಸುಲಭದ ಕೆಲಸ ಏನಾಗಿರಲಿಲ್ಲ. ಅಕಸ್ಮಾತ್ ಹಾಗೆ ಅಂಧಾಧುಂದಿ ಹುಡುಕಾಟದ ಕೆಲಸವನ್ನು ಮಾಡೋದಕ್ಕೆ ಹೋದರೆ ಅಮೆರಿಕದ ಮತ್ತಷ್ಟು ಯೋಧರು ಕೂಡ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆ ಇತ್ತು. ಹೀಗಾಗಿ ಹೆಜ್ಜೆ ಗುರಿ ತಪ್ಪಬಾರದು ಅಂತ ಅಮೆರಿಕ ನಿರ್ಧಾರ ಮಾಡ್ತು. ಈ ಹಂತದಲ್ಲಿ ಅಮೆರಿಕ ಸೇನೆಯ ನೆರವಿಗೆ CIA ಬಂತು. ಅವರು ಇರಾನ್ನಲ್ಲಿ ಬೇರೆಯದ್ದೇ ಒಂದು ಗೇಮ್ ಪ್ಲಾನ್ ಮಾಡಿದ್ರು. ಇರಾನಿನ ಗಮನವನ್ನ ಬೇರೆ ಕಡೆಗೆ ಸೆಳೆದ ಹಾಗೂ ಆಗತ್ತೆ. ಜೊತೆಗೆ ಇನ್ನೂ ಒಂದು ದೊಡ್ಡ ಆಪರೇಷನ್ ಕೂಡ ಹೋಗುತ್ತೆ ಅಂತ CIA ಭಾವಿಸ್ತು. ಹೀಗಾಗಿ ವಿಮಾನ ಬಿದ್ದ ಜಾಗ ಅಲ್ಲದೆ ಬೇರೆ ಜಾಗಗಳಲ್ಲಿ ಕೂಡ ಹುಡುಕಾಟ ಶುರುವಾಯಿತು. ಟ್ರಂಪ್ ತಮ್ಮ ವಾಯುಪಡೆಯ ಡಜನ್ಗಟ್ಟಲೆ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನು ಆಕಾಶಕ್ಕೆ ಇಳಿಸಿದ್ರು. ಆ ಕಾರ್ಯಾಚರಣೆಗೆ ಕವರ್ ಕೊಡೋದಕ್ಕೆ ಇಸ್ರೇಲ್ ಕೂಡ ಮುಂದಾಯಿತು. ಅಲ್ಲಿ ಮೊದಲ ಹಂತದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡಬೇಕಿತ್ತು ಮತ್ತು IRGCಯನ್ನು ಎಂಗೇಜ್ ಕೂಡ ಮಾಡ್ಕೋಬೇಕಿತ್ತು. ಹೀಗಾಗಿ ಅಮೆರಿಕ, ಇಸ್ರೇಲ್ಗಳು ನಾನಾ ಕಡೆ ಬಾಂಬಿಂಗನ್ನು ಶುರು ಮಾಡಿದ್ವು. ಕಡೆಗೆ ಆ ಪೈಲಟನ್ನು ಹುಡುಕಿ ಸೇಫ್ ಆಗಿ ಕರ್ಕೊಂಡು ಕೂಡ ಹೋದ್ರು. ಅಲ್ಲಿವರೆಗೂ ಎಲ್ಲ ಸರಿ. ಆದರೆ ಆ ರೆಸ್ಕ್ಯೂ ಕಾರ್ಯಾಚರಣೆಗೆ ಅಮೆರಿಕ ತನ್ನ 2 C-130 ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಬಳಸ್ತು ಮತ್ತು ಅವನ್ನ ಇಸ್ಫಹಾನ್ನಲ್ಲಿನ ಪರಿತ್ಯಕ್ತ ಪಾಳು ಬಿದ್ದ ವಾಯುನೆಲೆಯಲ್ಲಿ ಇಳಿಸ್ತು. ಯಾಕೆ ಹಾಗೆ ಮಾಡ್ತು?
ಈಗ ಸಂಶಯಕ್ಕೆ ಕಾರಣ ಆಗ್ತಾ ಇರೋ ವಿಷಯನೇ ಇದು. ಇನ್ನು ಆ 2 ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಇರಾನ್ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಇಲ್ಲ, ಆ ವಿಮಾನಗಳನ್ನು ಯಾರೂ ಹೊಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಅಮೆರಿಕಾನೇ ಹೊಡೀತು ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲಿ ಆ ವಿಮಾನದ ಅವಶೇಷಗಳನ್ನು ನೋಡಿದರೆ ಅದು ಮಿಸೈಲ್ ಅಥವಾ ಡ್ರೋನ್ ಅಪ್ಪಳಿಸಿ ಅಥವಾ ಹೊರಗಿನಿಂದ ಯಾವುದೋ ಆಬ್ಜೆಕ್ಟ್ ಹೊಡೆದು ಸ್ಫೋಟಗೊಂಡಂತೆ ಕಾಣ್ತಾ ಇಲ್ಲ, ಬದಲಾಗಿ ಅದು ಇಂಪ್ಲೋಡ್ ಆದಂತೆ ಕಾಣ್ತಾ ಇದೆ. ಒಳಗಿಂದಲೇ ಸ್ಫೋಟ ಆಗಿದೆ ಅನ್ನೋ ಹಾಗೆ ಅದು ಚಿಂದಿಯಾಗಿ ಹೋಗಿದೆ. BBC ಹೇಳ್ತಾ ಇರೋ ಪ್ರಕಾರ ಅಮೆರಿಕ ತನ್ನ ಏರ್ಮನನ್ನು ಕಾಪಾಡಿಕೊಳ್ಳೋದಕ್ಕೆ ಇಸ್ಫಹಾನ್ನ ದಕ್ಷಿಣಕ್ಕಿರುವ ಒಂದು ಪಾಳು ಬಿದ್ದ ಬಳಕೆಯಲ್ಲಿಲ್ಲದ ಏರ್ಬೇಸನ್ನು ಬಳಸ್ಕೊಳ್ತಂತೆ. ಆ ಏರ್ಬೇಸಲ್ಲಿ C-130 ಇಳಿಸುವಲ್ಲಿ ಅಮೆರಿಕ ಯಶಸ್ವಿ ಆಯಿತು. ಆ ಬಳಿಕ ಅದರಲ್ಲಿದ್ದ ಸೈನಿಕರನ್ನು ಹೆಲಿಕಾಪ್ಟರ್ಗಳ ಮೂಲಕ ಏರ್ಮನ್ ಹುಡುಕುವ ಕೆಲಸಕ್ಕೆ ಕಳುಹಿಸಿಕೊಡಲಾಯಿತು. ಹೀಗೆ ಸೈನಿಕರನ್ನು ಕಳುಹಿಸಿದ ನಂತರ ಆ ವಿಮಾನಗಳು ಮತ್ತೆ ಟೇಕ್ ಆಫ್ ಆಗೋದಕ್ಕೆ ಪ್ರಯತ್ನ ಪಟ್ಟಿವೆ, ಆದರೆ ಅದಕ್ಕೆ ಅಲ್ಲಿನ ರನ್ವೇಗಳು ಸಹಾಯ ಮಾಡಿಲ್ಲ. ಹೀಗಾಗಿ ಅಮೆರಿಕ ಅಲ್ಲಿ ಆ ಯುದ್ಧ ವಿಮಾನಗಳನ್ನು ಹಾಗೆ ಬಿಟ್ಟು ಬಿಡೋ ಬದಲು ಅವುಗಳನ್ನು ನಾಶ ಮಾಡಿದೆ. ಹಾಗೆ ಮಾಡೋ ಮೂಲಕ ಇರಾನಿಗೆ ಅಮೆರಿಕಾದ ವಿಮಾನಗಳೇ ಸಿಕ್ಕಿದ್ವು ಅನ್ನೋ ಹಾಗಾಗಬಾರ್ದು ಅಂತ ಇಲ್ಲಿ ಅಮೆರಿಕ ಆ ವಿಮಾನಗಳನ್ನು ಅಲ್ಲೇ ಸ್ಫೋಟಿಸಿದೆ ಅನ್ನೋದು ಒಂದು ವಾದ. ವಿಮಾನದ ಬಿಡಿ ಭಾಗಗಳು ಅಲ್ಲಿ ಚೆಲ್ಲಾಪಿಲ್ಲಿ ಆಗಿರೋದನ್ನು ನೋಡಿದರೆ ಅದನ್ನು ಒಳಗಿಂದಲೇ ಸ್ಫೋಟಿಸಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಬರೀ ಒಬ್ಬ ಪೈಲಟ್ಗಾಗಿ ಅಮೆರಿಕ ಇಷ್ಟೆಲ್ಲವನ್ನು ಮಾಡ್ತಾ ಯಾಕೋ ಇದನ್ನು ನಂಬೋದಕ್ಕೆ ಸಾಕಷ್ಟು ಜನಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿ ಪೈಲಟನ್ನು ಕಾಪಾಡಬೇಕು ಅಂತ ಅಮೆರಿಕ ಅಂದುಕೊಂಡಿದ್ದು ಓಕೆ, ಅವರು ಯಾವಾಗಲೂ ತಮ್ಮ ಸಿಬ್ಬಂದಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಎಷ್ಟೇ ರಿಸ್ಕ್ ಆದರೂ ತಗೋತಾರೆ, ಇಲ್ಲೂ ಅದನ್ನು ಮಾಡಿದ್ದಾರೆ. ಆದರೆ C-130 ಹರ್ಕ್ಯುಲಸ್ ಅಲ್ಲಿಗೆ ಯಾಕೆ ಬರಬೇಕಿತ್ತು? ಅದು ಹೆವಿ ಲಿಫ್ಟರ್, ಅದನ್ನು ಯಾಕೆ ತಂದರು? ಸರಿ ತಂದರು, ಇನ್ನು ಪೈಲಟ್ ಇದ್ದ ಲೊಕೇಶನ್ಗೂ ಈ ವಿಮಾನ ಇಳಿದ ಲೊಕೇಶನ್ಗೂ ತುಂಬಾ ದೂರ ಇದೆ. ಸೊ ಇಸ್ಫಹಾನ್ನಲ್ಲಿ ಯಾಕೆ ಆ ವಿಮಾನಗಳು ಇಳಿದ್ವು? ಗೆಳೆಯರೆ, ಇಲ್ಲಿ 2 ಕಾರಣಗಳನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು, C-130 ಇಳಿದ ಜಾಗ ಇಸ್ಫಹಾನ್ನಲ್ಲಿನ ಇರಾನ್ ಭೂಗತ ಅಣುಕೇಂದ್ರಗಳನ್ನು ನಿರ್ಮಾಣ ಮಾಡ್ಕೊಂಡಿದೆಯಲ್ಲ, ಅದಕ್ಕೆ ತುಂಬಾ ಸಮೀಪ ಇದೆ. ಸೊ ಅಲ್ಲಿ C-130 ಮೂಲಕ ಬಂದು ಸಣ್ಣ ಹೆಲಿಕಾಪ್ಟರ್ಗಳ ಮೂಲಕ ಅಥವಾ ಡ್ರೋನ್ಗಳ ಮೂಲಕ ಈ ಟನಲ್ಗಳ ಮೇಲೆ ದಾಳಿ ಮಾಡುವ ಅಥವಾ ಅಲ್ಲಿಂದ ಯಾರನ್ನಾದರೂ ಏನನ್ನಾದರೂ ಹೊತ್ತೊಯ್ಯುವ, ಆ ಟನಲ್ಗಳ ಸುತ್ತ ಒಂದು ರೆಕ್ಕಿ ಮಾಡುವ ಐಡಿಯಾ ಏನಾದರೂ ಅಮೆರಿಕಾಗಿತ್ತಾ? ಅದಕ್ಕಾಗಿ ಅವರು ಈ C-130Jಗಳನ್ನು ಇಸ್ಫಹಾನ್ನ ಆ ಏರ್ಬೇಸಲ್ಲಿ ಇಳಿಸುವ ರಿಸ್ಕನ್ನು ತಗೊಂಡ್ರ? ಅಥವಾ ಇಸ್ಫಹಾನ್ ಸಮೀಪ ಅಮೆರಿಕ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ ಇರಾನಿನ IRGCಯ ಗಮನವನ್ನು ಇತ್ತ ಕಡೆಗೆ ಸೆಳೆದು ಮತ್ತೊಂದು ಕಡೆ ತನ್ನ ಪೈಲಟನ್ನು ರೆಸ್ಕ್ಯೂ ಮಾಡ್ಕೊಳ್ಳೋ ಐಡಿಯಾನೇನಾದರೂ ಅಮೆರಿಕ ಮಾಡ್ತಾ? ಅಕಸ್ಮಾತ್ ಹಾಗೆ ಮಾಡ್ತು ಅಂತ ಅಂದ್ಕೊಂಡ್ರೂ ಕೂಡ ಅದಕ್ಕೆ ಈ C-130ಗಳನ್ನು ಬಳಸಬೇಕಾದ ಅಗತ್ಯ ಇತ್ತ? ಇಲ್ಲಿ ಅಮೆರಿಕ ಇಸ್ಫಹಾನ್ನಲ್ಲಿ ಏನೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಅಲ್ಲಿನ ನ್ಯೂಕ್ಲಿಯರ್ ಸೈಟ್ಗಳನ್ನು ಪರಿಶೀಲಿಸುವ ಕೆಲಸ, ಅಲ್ಲಿಂದ ಯಾರನ್ನಾದರೂ ಲಿಫ್ಟ್ ಮಾಡುವ ಕೆಲಸ ಅಥವಾ ಯುರೇನಿಯಂ ಅನ್ನು ಸಾಗಿಸುವ ಕೆಲಸ, ಇಂಥದ್ದೇನಾದರೂ ಅಮೆರಿಕ ಮಾಡೋದಕ್ಕಲ್ಲಿ ಪ್ರಯತ್ನ ಪಡ್ತಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಅಲ್ಲಿ ಅಮೆರಿಕ ಬೇರೆ ಏನೋ ಕಾರ್ಯಾಚರಣೆಗೆ ಪ್ರಯತ್ನ ಪಟ್ಟಿದೆ ಅನ್ನೋ ಅನುಮಾನಗಳಂತೂ ಇಲ್ಲಿ ದಟ್ಟವಾಗಿವೆ. ಇನ್ನು ಗೆಳೆಯರೆ, ಈ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ನ 2 ಸ್ಪೆಷಲ್ ಫೋರ್ಸ್ ಕಮಾಂಡೋ ಪಡೆಗಳು ಭಾಗಿಯಾಗಿವೆ. ಅದರಲ್ಲಿ ಒಂದು ಸೆರಿಯಾತ್ ಮಟ್ಕಲ್. ಈ ಸೆರಿಯಾತ್ ಮಟ್ಕಲ್ ಈ ಹಿಂದೆ ಯೂನಿಟ್ 269 ಅಥವಾ 262 ಅಂತ ಕರೆಸ್ಕೊಳ್ತಾ ಇತ್ತು. ಇದನ್ನು IDFನಲ್ಲಿನ ಎಲೈಟ್ ಸ್ಪೆಷಲ್ ರೆಕಾನಿಸೆನ್ಸ್ ಫೋರ್ಸ್ ಅಂತ ಕರೆಯಲಾಗುತ್ತೆ. ಈ ಪಡೆಗಳನ್ನು ಶತ್ರುಗಳ ನೆಲದ ಒಳಗೆ ನುಗ್ಗಿ ನಡೆಸುವ ಕಾರ್ಯಾಚರಣೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬ್ಲಾಕ್ ಆಪರೇಷನ್ಗಳು ಅಂದರೆ ಕೋರ್ಟ್ ಆಪರೇಷನ್ಗಳಲ್ಲಿ ಈ ಪಡೆ ಎತ್ತಿದ ಕೈ ಅಂತ ಹೇಳ್ತಾರೆ. ಹಾಗೆಯೇ ಕಾಂಬ್ಯಾಟ್ ಸರ್ಚ್ ಹಾಗೂ ರೆಸ್ಕ್ಯೂ ಆಪರೇಷನ್ಗಳು, ಹಾಸ್ಟೇಜ್ ರೆಸ್ಕ್ಯೂ, ಕೌಂಟರ್ ಟೆರರಿಸಮ್, ಇರೆಗ್ಯುಲರ್ ವಾರ್ಫೇರ್, ಇಸ್ರೇಲ್ನಿಂದ ಹೊರಗಡೆ ನಡೆಯುವ ಕಾರ್ಯಾಚರಣೆಗಳು, ಶತ್ರುಗಳ ಬೇಟೆಗಳು, ಹೀಗೆ ನಾನಾ ರೀತಿಯ ಕಾರ್ಯಾಚರಣೆಗಳಿಗೆ ಈ ಪಡೆಯನ್ನು ಬಳಸಿಕೊಳ್ಳಲಾಗುತ್ತೆ. ಇನ್ನು ಈ ಪಡೆ ಇಸ್ರೇಲಿನ ಮಿಲಿಟರಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಮನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಆ ಪಡೆಯನ್ನು ಬ್ರಿಟನ್ ಆರ್ಮಿಯ ಸ್ಪೆಷಲ್ ಏರ್ ಸರ್ವಿಸ್ನಿಂದ ಸ್ಫೂರ್ತಿ ಪಡೆದು ಸಿದ್ಧಪಡಿಸಲಾಗಿದೆ. ಇದನ್ನು 1957ರಲ್ಲಿ ರಚನೆ ಮಾಡಲಾಯಿತು. ಈ ಹಿಂದೆ ಪ್ಯಾಲೆಸ್ತೀನ್ ವಿರುದ್ಧ ನಡೆಸಿದ್ದ ಎಲ್ಲ ಕಾರ್ಯಾಚರಣೆಗಳಲ್ಲೂ ಹಾಗೂ ಯಾಮ್ ಕಿಪೂರ್ ವಾರ್ನ ಸಮಯದಲ್ಲಿ ಕೂಡ ಈ ಸಾಯರೆತ್ ಮತ್ಕಲ್ನ ಬಳಕೆ ಆಯಿತು. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಸಾಯರತ್ ಮತ್ಕಲ್ ಅನ್ನೋ ಪಡೆ 1980ರವರೆಗೆ ಗುಪ್ತವಾಗಿ ಕಾರ್ಯನಿರ್ವಹಿಸ್ತಾ ಇತ್ತಂತೆ. ಇನ್ನು ಈ ಪಡೆಗೆ ಕಮಾಂಡೋಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕೂಡ ತುಂಬಾನೇ ಗಮನ ಕೊಟ್ಟು ಕಠಿಣ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೋತಾರೆ. ಇತ್ತೀಚೆಗೆ ಈ ಪಡೆಗಳಿಗೆ ನಟೋರಿಯಸ್ ಗೆರಿಲ್ಲಾ ಸೆಲೆಕ್ಷನ್ ಕ್ಯಾಂಪ್ಗಳನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಭಯಾನಕ ಪರೀಕ್ಷೆಗಳಿರುತ್ತವೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನು ಮಾತ್ರವೇ ಈ ಪಡೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆ ಬಳಿಕ ಅವರಿಗೆ ಮತ್ತಷ್ಟು ಟ್ರೈನಿಂಗನ್ನು ಕೊಡ್ತಾರೆ. 2 ವರ್ಷಗಳ ಆ ಟ್ರೈನಿಂಗಲ್ಲಿ ಮರುಭೂಮಿ ಮತ್ತು ಪರ್ವತಗಳಲ್ಲಿ ಬದುಕುಳಿಯೋದು, ಬಾಂಬ್ ಮತ್ತು ಲ್ಯಾಂಡ್ ಮೈನ್ಸನ್ನು ಡಿಸ್ಪೋಸ್ ಮಾಡೋದು, ಪ್ಯಾಟ್ರೋಲಿಂಗ್ ಟೆಕ್ನಿಕ್ಸು, ಫಾಸ್ಟ್ ಟ್ಯಾಕ್ಟಿಕಲ್ ಶೂಟಿಂಗ್, ಡ್ರೈವಿಂಗ್, ಟ್ರ್ಯಾಕಿಂಗ್, ಆಯುಧ ಬಳಕೆ,
120ರಿಂದ 150 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲ ಟ್ರೈನಿಂಗನ್ನು ಕೂಡ ಅಲ್ಲಿ ಕೊಡಲಾಗುತ್ತೆ. ಹೀಗಾಗಿನೇ ಈ ಕಮಾಂಡೋ ಪಡೆಗಳು ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ಬಲಿಷ್ಠ ಕಮಾಂಡೋ ಪಡೆಗಳು ಅಂತ ಕರೆಸ್ಕೊಳ್ಳುತ್ತವೆ. ಈ ಪಡೆಯ ಸದಸ್ಯನಾಗಿದ್ದ ಇದು ಬರಾಕ್ 1999ರಿಂದ 2001ರವರೆಗೆ ಇಸ್ರೇಲ್ನ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರಾಗಿದ್ದರು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಈಗ ಇರಾನ್ನಲ್ಲಿ ಬಿದ್ದಿದ್ದ ಅಮೆರಿಕದ ಏರ್ಮನ್ ಅನ್ನ ಕಾಪಾಡೋ ಕಾರ್ಯಾಚರಣೆಯಲ್ಲಿ ಕೂಡ ಈ ಸೈರೆತ್ ಮಾರ್ಕಲ್ ಅನ್ನ ಬಳಸಿಕೊಳ್ಳಲಾಗಿದೆ. ಇಸ್ರೇಲ್ನ ಈ ಪಡೆಗಳಿಗೆ ಮಧ್ಯಪ್ರಾಚ್ಯದ ಕಾರ್ಯಾಚರಣೆಗಳಲ್ಲಿ ಅಮೆರಿಕಾದ ಕಮಾಂಡೋ ಪಡೆಗಳಿಗಿಂತ ಹೆಚ್ಚಿನ ಅನುಭವ ಹಾಗೂ ಸ್ಕಿಲ್ಸ್ ಇವೆ. ಇದು ಈಗ ಉಪಯೋಗಕ್ಕೆ ಬಂದಿದೆ. ಇನ್ನು ಈ ಪಡೆಗಳ ಜೊತೆ ಇಸ್ರೇಲ್ನ ಶೆಲ್ಡಾಗ್ ಕೂಡ ಈ ಕಾರ್ಯಾಚರಣೆಯ ಭಾಗ ಆಗಿತ್ತು. ಅದು ಇಸ್ರೇಲ್ ಏರ್ಫೋರ್ಸ್ನ ವಿಂಗ್ ಆಗಿದ್ದು 7th ಸ್ಪೆಷಲ್ ಏರ್ಫೋರ್ಸ್ ವಿಂಗ್ನ ಭಾಗ ಆಗಿದೆ. ಈ ಪಡೆಗಳನ್ನು ರಹಸ್ಯ ಕಾರ್ಯಾಚರಣೆಗಳಲ್ಲಿ, ಕಾಂಬ್ಯಾಟ್ ಸರ್ಚ್ ಮತ್ತು ರೆಸ್ಕ್ಯೂ ಸಂದರ್ಭಗಳಲ್ಲಿ, ಕಮಾಂಡೋ ಸ್ಟೈಲ್ ರೈಡ್ಗಳಲ್ಲಿ, ಇಂಟೆಲಿಜೆನ್ಸ್ನ ಕಾರ್ಯಾಚರಣೆಗಳಲ್ಲಿ ಕೂಡ ಬಳಕೆ ಮಾಡ್ತಾರೆ. 1974ರಲ್ಲಿ ಶುರುವಾದ ಈ ಪಡೆಗಳು ಇವತ್ತಿಗೂ ಕೂಡ ಲೆಬನಾನ್ ಹಾಗೂ ಗಾಜಾಗಳಲ್ಲಿ ನಡೀತಿರುವ ಪ್ಯಾಲೆಸ್ತೀನ್ ಹಾಗೂ ಹಮಾಸ್ ಉಗ್ರರ ವಿರುದ್ಧದ ದಾಳಿಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇವೆ. ಈ ಪಡೆಗಳು ಕೂಡ ಮೊನ್ನೆ ಅಮೆರಿಕದ ಪಡೆಗಳ ಜೊತೆ ಕೈಜೋಡಿಸಿದ್ವು. ಇರಾನ್ನ ಕಾರ್ಯಾಚರಣೆ ಯಶಸ್ವಿಯಾಗೋದಕ್ಕೆ ಸಹಾಯವನ್ನು ಮಾಡಿವೆ. ಗೆಳೆಯರೆ, ಈ ಬಾರಿಯ ಯುದ್ಧದಲ್ಲಿ ಅಮೆರಿಕ ತನ್ನ ಸೈನಿಕರನ್ನು ಕಳ್ಕೊಳ್ತಾ ಇರೋದು ತುಂಬಾನೇ ಕಡಿಮೆ. ಯಾಕೆಂದ್ರೆ ಇಲ್ಲಿ ಇಸ್ರೇಲ್ನ ಪಡೆಗಳು, ಅಲ್ಲಿನ ಗುಪ್ತಚರ ಇಲಾಖೆ, ಕಮಾಂಡೋ ಪಡೆಗಳು ಎಲ್ಲವೂ ಕೂಡ ಅಮೆರಿಕಾದ ಪಡೆಗಳ ಜೊತೆ ನಿಂತಿವೆ. ಅಷ್ಟೇ ಅಲ್ಲದೆ ಇದು ಇಸ್ರೇಲ್ಗೆ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಇಸ್ರೇಲ್ ತುಂಬಾನೇ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಅಮೆರಿಕಾಗೆ ರಿಸ್ಕ್ ಕಡಿಮೆ ಕಾಣ್ತಾ ಇದೆ. ಒಟ್ಟಲ್ಲಿ ಮೊನ್ನೆ ನಡೆದ ಆಪರೇಷನ್ನಲ್ಲಿ ಇಸ್ರೇಲಿ ಕಮಾಂಡೋಗಳು ಕೂಡ ತಮ್ಮ ಧೈರ್ಯ ಸಾಹಸಗಳನ್ನು ಪ್ರದರ್ಶಿಸಿದ್ದಾರೆ. ಅಮೆರಿಕಾದ ಗ್ರೌಂಡ್ ಅಟ್ಯಾಕ್ಗೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಈ ಪಡೆಗಳು ಹೇಳ್ತಾ ಇವೆ. ಹೀಗಾಗಿ ಈ ಯುದ್ಧ ಇನ್ನೂ ಹೆಚ್ಚು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಗೆಳೆಯರೆ, ಮೊನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಇಸ್ರೇಲಿ ಕಮಾಂಡೋಗಳ ಪಾತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.